ನಮ್ಮ ಬೆಂಗಳೂರು ಗ್ರಾಮಾಂತರ ರಾಮನಗರ BDCC ಬ್ಯಾಂಕು ಏನು 5 ವರ್ಷದ 18 ನಿರ್ದೇಶಕರ ಆಯ್ಕೆಗಾಗಿ ಇವತ್ತು ಡಿಸೆಂಬರ್ 7, 12, 25ರಂದು ಚುನಾವಣೆ ನಡೆದಿರೋದ್ರಲ್ಲಿ ನಮ್ಮ ಮಾನ್ಯ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳ ನೇತೃತ್ವ ಮತ್ತು DCM DK ಶಿವಕುಮಾರ್ ನೇತೃತ್ವ ಮತ್ತು ಮಾಜಿ ಸಂಸದರು ಬೊಮ್ಮಲ್ ಅಧ್ಯಕ್ಷರಂತ ಸುರೇಶ್ ಅಣ್ಣವರು, ಅದರ ಜೊತೆಯಲ್ಲಿ ನಮ್ಮ MLC ರವೀಣ್ಣವರು, ನಮ್ಮ ಸ್ಥಳೀಯ ಎಲ್ಲ ತಾಲೂಕುಗಳಿಂದ ಶಾಸಕರು, ಅದರಲ್ಲಿ ನಮ್ಮ ಶರತ್ ಬಚ್ಚೇಗೌಡರ ನೇತೃತ್ವದಲ್ಲಿ ಇವತ್ತು ಸುಮಾರು 18 ಸೀಟಲ್ಲಿ ನಾವು 16 ಕಾಂಗ್ರೆಸ್ ಪರವಾಗಿ ಗೆದ್ದು ಮುಂದೆ ರೈತರ ಪರವಾಗಿ ಮಾಡೋಂಥ ಕೆಲಸ ಇಲ್ಲಿ ಏನಿವತ್ತು ನಮ್ಮ ಬೆಂಗಳೂರು DCC ಬ್ಯಾಂಕಿಂದ ಉಳಿದ ಏನು ಮುಂದೆ ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿರೋಂಥ ಜನಗಳಿಗೆ ನಾವು ಮಾಡಬೇಕಾಗಿರೋಂಥ 0% ನಮ್ಮ ಸರ್ಕಾರ ಕೊಡ್ತಾ ಇರೋಂಥದ್ದನ್ನು ಸವಲತ್ತು ಕೊಡೋಂಥದ್ದು, ಗೋಲ್ಡ್ ಲೋನ್ ಕೊಡೋಂಥದ್ದು, MTL ಲೋನ್ ಕೊಡೋಂಥದ್ದು, ಹೈನುಗಾರಿಕೆ ಕೊಡೋಂಥದ್ದು, ಹಂದಿ ಸಾಕಣೆ ಕೊಡೋಂಥದ್ದು, ಕೋಳಿ ಸಾಕಣೆ ಕೊಡೋಂಥದ್ದು, ಇದು ಎಲ್ಲನೂ ಸುಮಾರು ನಮ್ಮ ಬಚ್ಚೇಗೌಡರಿದ್ದರು, ಮಾಜಿ ಮಂತ್ರಿಗಳು, ಮಾಜಿ ಸಂಸದರು ಅವ್ರ ನೇತೃತ್ವದಲ್ಲಿ ಬಂದಾಗ 2010ರಲ್ಲಿ ಬಂದಿದ್ದು. 2015ರಲ್ಲಿ ಅವ್ರ ನೇತೃತ್ವದಲ್ಲಿ ಯುನಾನಿಮಸ್ ಆಗಿ 2 ಬಾರಿ ಆಗಿ ಮತ್ತು ನಮ್ಮ ಶರತ್ ಬಚ್ಚೇಗೌಡರ ನೇತೃತ್ವದಲ್ಲಿ ಇವತ್ತು ಅವರು ನಮ್ಮನ್ನು ತಾಲೂಕು ಹೊಸಕೋಟೆ ತಾಲೂಕು ಬೆಂಗಳೂರು ಪೂರ್ವ ತಾಲೂಕಿನಿಂದ ನಾವು ಕೃಷ್ಣಮೂರ್ತಿ ಅಂತ, ಅದರ ಜೊತೆಯಲ್ಲಿ ಹಾಲು ಉತ್ಪಾದಕರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರಕ್ಕೆ ಸೇರಿ ನಮ್ಮ ತಾಲೂಕು ಕೊಟ್ಟಂಥ ರೇಂಜರಾಗಿ ರಿಟೈರ್ಡ್ ಆದಂಥ ವೆಂಕಟೇಶ್ವರು ಇಬ್ಬರೂ ಯುನಾನಿಮಸ್ ಆಗಿ, ಅದ್ರ ಜೊತೆಯಲ್ಲಿ 10 ಜನ ಯುನಾನಿಮಸ್ ಆಗಿ ಇವತ್ತು 6 ಜನ ನಡೆದರಲ್ಲಿ 4 ನಮ್ಮ ಪಕ್ಷದ ಕಾಂಗ್ರೆಸ್ ಬೆಂಬಲಿತ ಪಕ್ಷದಿಂದ ಎಲ್ಲ ಬಂದು ಇವತ್ತು ಆಯ್ಕೆಯಾಗಿದ್ರಿ. ಮುಂದೆ ಏನು ನಮ್ಮ ರೈತರ ಜನಗಳ ಸವಲತ್ತು ಇರ್ತದೋ ಮುಂದೆ ಈ ಬ್ಯಾಂಕ್ ಲಾಭದಾಯಕವಾಗಿ ತರೋಂಥ ಜವಾಬ್ದಾರಿ ಮಾಡ್ಕೊಂಡು ಅದ್ರ ಜೊತೆಯಲ್ಲಿ ನಾವೆಲ್ಲನೂ ಪಕ್ಷಾತೀತವಾಗಿ ರೈತರಿಗೆ ಮುಟ್ಟೋಂಥ ಕೆಲಸ ನಾವು ಮುಂದೆ ಮಾಡಿಕೊಡ್ತೀವಿ ಅಂತೇಳಿ ಇವತ್ತು ನಾವು ಅಭಿನಂದಿಸ್ತಾ ಇದ್ದೀರಿ. ಓಕೆ ಸರ್, ಥ್ಯಾಂಕ್ ಯು ಸರ್. MP ವೆಂಕಟೇಶಪ್ಪ ಲಿಂಗೇಶ್ ಕುಮಾರ್ ಒಳಗಡೆ